ಓಂ ಶಾಂತಿ. ಡೇಟ್ ಆಗಿದೆ 18/6/1973. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ. ವಿಶೇಷಾತ್ಮओं की ವಿಶೇಷತಾ. ವಿಶೇಷ ಆತ್ಮಗಳ ವಿಶೇಷತೆಯ ಬಗ್ಗೆ ಬಾಬಾ ಹೇಳ್ತಾರೆ. हर मुश्किल को सहज करने वाले, पहाड़ को राई बनाने वाले, असंभव को संभव बनाने वाले, सृष्टि के रचयिता विश्व कल्याणकारी बाबा बोले, सभी इस समय अपने श्रेष्ठ स्वमान के सिंहासन पर स्थित हो. ತಾವೆಲ್ಲ ಈ ಸಮಯದಲ್ಲಿ ತಮ್ಮ ಶ್ರೇಷ್ಠ ಸ್ವಮಾನದ ಸಿಂಹಾಸನದಲ್ಲಿ ಸ್ಥಿತ ಆಗಿದ್ದೀರೇನು? श्रेष्ठ स्वमान का रूप जानते हो? श्रेष्ठ स्वमानದ ರೂಪ ತಿಳ್ಕೊಂಡಿದ್ದೀರೇನು? इस समय विश्व रचयिता की डायरेक्ट रचना, पहली रचना, सर्वश्रेष्ठ रचना और रचयिता के बालक सो मालिक जो बाप दादा के नूरे रतन हो, दिल तक नशीन हो, मस्तक की मणियाँ हो और बाप दादा के कर्तव्य में मददगार हो और जो विश्व कल्याणकारी, विश्व के आधार मूर्त, विश्व के आगे श्रेष्ठ उदाहरण रूप में हो. क्या ऐसे सच्चे समान स्मृति में रहते हो? ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ವಿಶ್ವದ ರಚಯಿತ ಅವರ ಡೈರೆಕ್ಟ್ ರಚನಾ ಯಾರು? ನಾವುಗಳು. ಪೆಹಲಿ ರಚನಾ ಯಾರು? ನಾವೆಲ್ಲರೂ ಪೆಹಲಿ ರಚನಾ ಆಗಿದ್ದೀವಿ. ಬ್ರಹ್ಮ ಬಾಬಾ ಅಷ್ಟೇ ಪೆಹಲ ರಚನಾ ಅಲ್ಲ, ಸಂಗಮ ಯುಗದಲ್ಲಿ ಬಾಬಾರಿಂದ ಜನ್ಮ ತಗೊಂಡಂಥವರೆಲ್ಲರೂ ಏನಾಗಿದ್ದೀವಿ ನಾವು? ಮೊದಲನೇ ರಚನೆಗಳು. ಅಷ್ಟೇ ಅಲ್ಲ, ಸರ್ವಶ್ರೇಷ್ಠ ರಚನೆಗಳಾಗಿದ್ದೀವಿ. ರಚಯಿತಾಕ್ಕೆ ಬಾಲಕ್ ಸೋ ಮಾಲಿಕ್. ರಚಯಿತ ಅಂದರೆ ಯಾರು? ಶಿವಬಾಬಾ. ಅವರ ಬಾಲಕ ನಾವು, ಮತ್ತೆ ನಾವೇ ಮಾಲೀಕ ಆಗ್ತೀವಿ. ಜೋ ಬಾಪ್ ದಾದಾಕ್ಕೆ ನೂರೇ ರತನ್ ಹೋ. ಮತ್ತು ನಾವೇನಾಗಿದ್ದೀವಿ? ಬಾಪ್ ದಾದಾರವರ ಕಣ್ಣಿನ ರತ್ನ ಆಗಿದ್ದೀವಿ. ದಿಲ್ ತಕ್ ನಶೀನ್ ಆಗಿದ್ದೀವಿ. ಪರಮಾತ್ಮನ ಹೃದಯ ಸಿಂಹಾಸನಧಾರಿಗಳಾಗಿದ್ದೀವಿ. ಮಸ್ತಕ್ಕಿ ಮಣಿಯಾ ಹೋ. ಮಸ್ತಕದ ಮಣಿಗಳಾಗಿದ್ದೀರಿ. ಬಾಪ್ ದಾದಾರವರ ಕರ್ತವ್ಯದಲ್ಲಿ ಮದದ್ಗಾರ್, ಸಹಯೋಗಿಗಳಾಗಿರುವಂತಹ ವಿಶ್ವ ಕಲ್ಯಾಣಕಾರಿ ಆತ್ಮಗಳಾಗಿದ್ದೀರಿ. ವಿಶ್ವದ ಆಧಾರ ಮೂರ್ತ ಆಗಿದ್ದೀರಿ. ವಿಶ್ವದ ಎದುರುಗಡೆ ಶ್ರೇಷ್ಠ ಉದಾಹರಣ ರೂಪದಲ್ಲಿದ್ದೀರಿ. ಕ್ಯಾ ಐಸೆ ಸಚ್ಚೆ ಸ್ವಮಾನ್ ಸ್ಮೃತಿ ಮೇ ರಹತೆ ಹೋ. ಇಷ್ಟೆಲ್ಲ ಸ್ವಮಾನಗಳ ಬಾಬಾ ನಮಗೆ ಹೇಳಿದರು. ಎಲ್ಲ ಸ್ವಮಾನಗಳ ಸ್ಮೃತಿನಲ್ಲಿ ಇರ್ತೀರಾ? ಸದಾ ಸ್ವಮಾನ್ ಕೆ ಸಿಂಹಾಸನ ಪರ್ ಸ್ಥಿತ ರಹತೆ ಹೋ. ಯಾವಾಗಲೂ ಸ್ವಮಾನದ ಸಿಂಹಾಸನದಲ್ಲಿ ಸ್ಥಿತ ಆಗಿರ್ತೀರೇನು? ಯಾ ಸಿಂಹಾಸನ ಪರ್ ಟಿಕ್ ನಹಿ ಪಾತೆ ಹೋ. ಸಿಂಹಾಸನದಲ್ಲಿ ಕೂಡಕ್ಕಾಗ್ತಿಲ್ಲೇನು? ನಾಮ ಹಿ ಹೇ ಸಿಂಹಾಸನ. ಹೆಸರೇನಾಗಿದೆ? ಸಿಂಹಾಸನ. ಸಿಂಹಾಸನ ಅದನ್ನು ಬಿಡಿಸಿದ್ರೆ ಏನಾಗುತ್ತದೋ? ಸಿಂಹ ಪ್ಲಸ್ ಆಸನ. ಸಿಂಹ ಅಂದ್ರೇನು? ಅಷ್ಟು ಶಕ್ತಿಯುತ ಯಾರು ಶಕ್ತಿಯುತ ಆಗಿರ್ತಾರೋ ಅವರು ಮಾತ್ರ ಸಿಂಹಾಸನದ ಮೇಲೆ ಕೂಡಕ್ಕಾಗತ್ತೆ. ಇಸ್ಕಾ ಅರ್ಥ ಕ್ಯಾ ಹುವಾ? ಸಿಂಹಾಸನದ ಅರ್ಥ ಏನಾಗ್ತದೆ? ಇಸ್ ಪರ್ ಕೌನ್ ಸ್ಥಿತ ಹೋ ಸಕ್ತಾ ಹೇ. ಸಿಂಹಾಸನದಲ್ಲಿ ಯಾರು ಕುಳಿತುಕೊಳ್ಳಕ್ಕಾಗತ್ತೆ? ಸರ್ವಶಕ್ತಿ ಸಂಪನ್ನ ಹಿ ಇಸ್ ಆಸನ ಪರ್ ಅರ್ಥಾತ್ ಸ್ಥಿತಿ ಮೇ ಸ್ಥಿತ ಹೋ ಸಕ್ತಾ ಹೇ. ಯಾರಲ್ಲಿ ಸರ್ವಶಕ್ತಿಗಳಿದಾವೋ, ಯಾರು ಸ್ವಮಾನದಲ್ಲಿ ಸ್ಥಿತ ಆಗ್ತಾರೋ ಅವರು ಮಾತ್ರ ಸಿಂಹಾಸನದಲ್ಲಿ ಕುಳಿತುಕೊಳ್ಳಕ್ಕಾಗತ್ತೆ. ಸಿಂಹ ಅರ್ಥಾತ್ ಶೇರ್ ಯಾ ಶೇರ್ನಿ. ಸಿಂಹ ಅಂತಂದ್ರೇನು? ಸಿಂಹ. ಅಗರ್ ಸಿಂಹ ನಹಿ ಬನೆ ಹೋ ತೋ ಆಸನ ಪರ್ ಸ್ಥಿತ ನಹಿ ಹೋ ಸಕ್ತೆ. ಸಿಂಹ ಆಗಲಿಲ್ಲ ಅಂತಂದರೆ, ಎಲ್ಲ ಶಕ್ತಿಗಳ ಸಂಪನ್ನ ಆಗಿಲ್ಲ ಅಂದರೆ ಆಸನದಲ್ಲಿ ಕೂಡಕ್ಕಾಗೋದಿಲ್ಲ. ಸಿಂಹಾಸನ ಕಿಸ್ಕೆ ಲಿಯೇ ಹೇ. ಸಿಂಹಾಸನ ಯಾರಿಗಾಗಿದೆ? ಜೋ ಸರ್ವಶಕ್ತಿಮಾನ್ ಕಿ ಪೆಹಲಿ ರಚನಾ ಹೇ. ಯಾರು ಸರ್ವಶಕ್ತಿಮಾನ್ ಶಿವ ಬಾಬಾರವರ ಪೆಹಲಾ ರಚನಾ. पहली रचना में रचयिता के समान सर्वशक्तियाँ स्वरूप में दिखाई देती है. ನೀವೆಲ್ಲ ಪೆಹಲಿ ರಚನಾ, ನೀವೆಲ್ಲ ಬ್ರಾಹ್ಮಣ ಆತ್ಮಗಳು ಎಲ್ಲರೂ ಪೆಹಲಿ ರಚನಾ ಆಗಿದ್ದೀರಾ. ಪೆಹಲಿ ರಚನಾ ಮೇ
ನೀವು ಮೊದಲ ರಚನೆಗಳಲ್ಲಿ ರಚಯಿತ ಅಂದರೆ ಶಿವಬಾಬಾರವರ ಸಮಾನ ಸರ್ವಶಕ್ತಿಗಳ ಸ್ವರೂಪದಲ್ಲಿ ಕಾಣಿಸ್ತಿದಾವೇನು? पहले रचना की विशेषता जो इस समय है क्या उसको जानते हो? ಪೆಹಲ ಮೊದಲ ರಚನೆಯ ವಿಶೇಷತೆ ಏನು ಈ ಸಮಯದಲ್ಲಿ ನೀವು ತಿಳ್ಕೊಂಡಿದ್ದೀರೇನು? जिस विशेषता के कारण विश्व रचयिता के भी मालिक बनते हो. ನಿಮ್ಮಲ್ಲಿ ಅಷ್ಟೆಲ್ಲ ವಿಶೇಷತೆಗಳಿದಾವು ಅಂದಿದ್ದಕ್ಕೇನೆ ವಿಶ್ವದ ರಚಯಿತ ಶಿವ ಬಾಬಾನ ಮಾಲೀಕರಾಗ್ತೀರಾ ನೀವು ಅಂತಾರೆ ಬಾಬಾ. ಪಾಪ್ ಸೆ ಭಿ ವಿಶೇಷ ಪೂಜ್ಯ ಯೋಗ್ಯ ಬಂತೆ ಹೋ. ನೀವೆಲ್ಲ ಬಾಬಾನ್ಕಿಂತ ವಿಶೇಷ ಪೂಜ್ಯಕ್ಕೆ ಪೂಜೆ ಮಾಡಿಸ್ಕೊಳ್ಳಿಕ್ಕೆ ಯೋಗ್ಯರಾಗ್ತೀರಾ. बाप भी ऐसा इसी रचना का गुणगान करते हैं. ಬಾಬಾನು ಕೂಡ ಅಂಥ ರಚನೆಗಳ ಗುಣಗಾನ ಮಾಡ್ತಾರೆ. ಅವರು ವಂದನಾ ಕರ್ತೆ ಹೇ. ಬಾಬಾ ಎಲ್ಲರಿಗೂ ನಮಸ್ಕಾರ ಹೇಳ್ತಾರಲ್ಲ, ದಿನ ವಂದನಾ ಮಾಡ್ತಾರೆ. ವಹ ಕೌನ್ಸಿ ವಿಶೇಷತಾ ಹೇ. ನಾವೆಲ್ಲ ಮಕ್ಕಳಲ್ಲಿ ವಿಶೇಷತೆ ಗುಣ ಇರೋದ್ರಿಂದ ಬಾಬಾನು ಕೂಡ ನಮಗೆ ವಂದಿಸ್ತಾರೆ. ಆ ವಿಶೇಷ ಗುಣ ಯಾವುದು? ಬಾಪ್ ಕಾ ಗಾಯನ ಆತ್ಮ ಹೀ ಕರ್ತಿ ಹೇ. बाप का गायन यार ಮಾಡ್ತಾರೆ? आत्मगळे ಮಾಡ್ತಾರೆ. लेकिन ऐसी सर्वश्रेष्ठ आत्माओं का गायन स्वयं सर्वशक्तिवान करते हैं. ಆದರೆ ನಿಮ್ಮಂಥ ಸರ್ವಶ್ರೇಷ್ಠ ಆತ್ಮಗಳ ಗಾಯನ ಸ್ವತಃ ರಚಯಿತ ಸರ್ವಶಕ್ತಿಮಾನ್ ಶಿವಬಾಬಾನೇ ಮಾಡ್ತಾರೆ. ಅರ್ಥಾತ್ परमात्मा द्वारा आत्माओं का गायन होता है. ಪರಮಾತ್ಮ ಅವರ ಮುಖಾಂತರ ನಾವು ಮಕ್ಕಳೆಲ್ಲರದು ಗಾಯನ ಆಗ್ತದೆ. स्वयं बाप ऐसी आत्माओं का हर रोज़ बार बार स्मरण करते हैं. ಸ್ವಯಂ ತಂದೆ ಶಿವ ಬಾಬಾ ಇಂಥ ಆತ್ಮಗಳನ್ನು ದಿನಾಲೂ ಏನು ಮಾಡ್ತಾರೆ? ಸ್ಮರಣ ಮಾಡ್ತಾರೆ, ನೆನಪು ಮಾಡ್ತಾರೆ. ऐसी विशेष आत्माओं की मुख्य विशेषता क्या है? ಇಂಥ ವಿಶೇಷ ಆತ್ಮಗಳ ಮುಖ್ಯ ವಿಶೇಷತಾ ಏನಾಗಿದೆ? ಜೈಸೆ ಶ್ರೇಷ್ಠ ಬನೆ ಹೋ, ಅಷ್ಟು ಶ್ರೇಷ್ಠ ನೀವಾಗಿದ್ದೀರಾ. अपनी उस विशेषता को जानते हो. आ विशेषते याವುದು? अवश्य ही बाप से भी कोई विशेषता आपकी ज़्यादा है. ಏನೋ ಒಂದು ವಿಶೇಷತಾ ಇದೆ, ಅದು ಬಾಬಾರವ್ರಿಗಿಂತ ಹೆಚ್ಚಿದೆ. ಆ ವಿಶೇಷತೆ उसको जानते हो. ಅದು ನಿಮಗೆ ಗೊತ್ತಾ? किस बात में बाप से भी आगे हो. ಯಾವ ಮಾತಿನಲ್ಲಿ ನೀವು ಬಾಬಾರ್ಗಿಂತ ಶ್ರೇಷ್ಠ ಆಗಿದ್ದೀರಾ, ಮುಂದಿದ್ದೀರಾ? यह विशेषता सुनाओ, वह विशेषता सुनाओ. आ विशेषतेಯನ್ನು ಹೇಳಿ. बाप दादा से किस बात में आगे हो. ಬಾಪ್ ದಾದಾರವರಿಂದ ಯಾವ ಮಾತಿನಲ್ಲಿ ಮುಂದಿದ್ದೀರಾ? ಅಷ್ಟರತ್ನೋ ಮೇ ಸಿರ್ಫ್ ಶಕ್ತಿಯಾ ಹೈ. ಅಷ್ಟಶಕ್ತಿಯರು ಅಂತಂದರೆ ಯಾರು? ಅಲ್ಲಿ ಬಾಬಾ ಇಲ್ಲ, ಕೇವಲ ಶಕ್ತಿಯರು ಮಾತ್ರ ಇದ್ದೀರಾ. ವಾ ಪಾಂಡವ ಭಿ ಆ ಸಕ್ತೆ ಹೇ. ಪಾಂಡವರು ಬರ್ತಾರೆ ಅನ್ನೋದ್ರಲ್ಲಿ. जब भाई भाई है तो आत्मिक रूप की स्थिति में स्थित हुई आत्मा अष्टरत्न बन सकते हैं. ಪಾಂಡವರು ಭಾಯಿನೇ, ಶಕ್ತಿಯರು ಭಾಯಿನೇ. ನೀವೆಲ್ಲರೂ ಭಾಯಿ ಭಾಯಿ ಇದ್ದೀರಿ. ಆತ್ಮಿಕ ರೂಪದಲ್ಲಿ ಸ್ಥಿತ ಆದರೆ ಭಾಯಿ ಭಾಯಿ ಆಗಿಬಿಡ್ತೀವಿ. ಬಾಬಾ ಹೇಳ್ತಾರೆ, ಆ ರೀತಿ ಸ್ಥಿತ ಆದರೆ ಆ ಆತ್ಮಗಳು ಕೂಡ ಅಷ್ಟರತ್ನದ ಆಗ್ತಾರೇನು? इसमें ಶಕ್ತಿ ಅಥವಾ ಪಾಂಡವಂ ಕಿ ಬಾತ್ ನಹಿ ಹೇ. ಇಲ್ಲಿ ಶಕ್ತಿಯರು ಪಾಂಡವರು ಅಂತ ಮಾತಿಲ್ಲ. ಅಪಿತು ಆತ್ಮಿಕ್ ಸ್ಥಿತಿ ಕಿ ಬಾತ್ ಹೇ. ಇದು ಆತ್ಮನ ಸ್ಥಿತಿಯ ಮಾತಾಗಿದೆ. ದೋನೋ ಆಸಕ್ತಿ ಹೇ. ಅಷ್ಟಶಕ್ತಿಯರಲ್ಲಿ ಭಾಯಿಯರು ಪಾಂಡವರು ಬರ್ಬೋದು, ಶಕ್ತಿಯರು ಬರ್ಬೋದು. ಪಾಂಡವಂ ಕಿ ಸೀಟ್ ಭಿ 8 ಮೇ ಹೇ. ಪಾಂಡವರದು ಸೀಟು 8 ಇದ್ದಾವೆ. ಅಚ್ಚಾ, ಫಸ್ಟ್ ವಿಶೇಷತಾ ಕ್ಯಾ ಹುಯಿ. ಮೊದಲೇ ವಿಶೇಷತಾ ಏನಾಯಿತು? जो आत्माओं को बाप का भी मालिक बनाती है. ಆ ವಿಶೇಷವಾದ ಶಕ್ತಿಯಿಂದ ಆತ್ಮಗಳು ಏನಾಗ್ತಾರೆ? ಬಾಪ್ ತಂದೆಗೂ ಮಾಲೀಕ ಆಗ್ತಾರೆ. ಓ ಬಾಪ್ ಸೆ ಭಿ ಶ್ರೇಷ್ಠ ಬಂತೆ ಹೇ. ಅಂಥ ಆತ್ಮಗಳು ತಂದೆಗಿಂತ ಶ್ರೇಷ್ಠ ಆಗ್ತಾರೆ. ಯಹ ವಿಶೇಷತಾ ಹೇ ಬಾಪ್ ಕೋ ಪ್ರತ್ಯಕ್ಷ ಕರ್ನಾ. ಈ ಒಂದು ವಿಶೇಷತೆಯ ಗುಣ ಏನು ಮಾಡ್ತದೆ? ತಂದೆಯನ್ನು ಪ್ರತ್ಯಕ್ಷ ಮಾಡ್ತದೆ. ಬಾಪ್ಗೆ ಸಂಬಂಧ ಮೇ ಸಮೀಪ ಲಾನ, ಬಾಪ್ಗೆ ವಾರಿಸ್ ಬನಾನ. ತಂದೆಯ ಸಮೀಪ ತಗೊಂಡು ಬರ್ತದೆ ಆ ವಿಶೇಷತೆ.
ತಂದೆಗೆ ವಾರಿಸ ಮಾಡ್ತದೆ. ಯಹ ಪೆಹಲಿ ರಚನಾ ಕಾ ಕರ್ತವ್ಯ ಹೇ. ಇದು ನೀವು ಮೊದಲ ರಚನೆಗಳೇನಾಗಿದ್ದೀರಲ್ಲ ನಿಮ್ಮ ಕರ್ತವ್ಯ ಆಗಿದೆ. ಬಾಪ್ ಬಚ್ಚೋ ದ್ವಾರ ಹಿ ಪ್ರತ್ಯಕ್ಷ ಹೋತೆ ಹೇ. ಬಾಪ್ ತಂದೆ ಮಕ್ಕಳ ಮುಖಾಂತರನೇ ಪ್ರತ್ಯಕ್ಷ ಆಗ್ತಾರೆ. निराकार बाप और साकार ब्रह्मा बाप दोनों को अपने निश्चय, अपने ब्राह्मण जीवन के आधार से, अपने अनुभव के आधार से विश्व के आगे प्रख्यात किया, तब विशेष मानते हैं. निराकार ತಂದೆ ಮತ್ತು ಸಾಕಾರ ಬ್ರಹ್ಮ ತಂದೆ ಇಬ್ಬರನ್ನು ತಮ್ಮ ನಿಶ್ಚಯ ಮತ್ತು ತಮ್ಮ ಬ್ರಾಹ್ಮಣ ಜೀವನದ ಆಧಾರದಿಂದ, ತಮ್ಮ ಅನುಭವದ ಆಧಾರದಿಂದ ವಿಶ್ವದ ಎದುರುಗಡೆ ಪ್ರಖ್ಯಾತ ಮಾಡ್ತೀರಾ. ಇದು ವಿಶೇಷತೆ ಆಗಿದೆ. तो बाप को प्रख्यात करने की विशेषता बच्चों की है. ವಿಶೇಷತಾ ಅಂದರೆ ಅದು ತಂದೆಯ ಪ್ರಸಿದ್ಧಿಯನ್ನು ಯಾರು ಮಾಡಬೇಕಾಗ್ತದೆ? ಮಕ್ಕಳೇ ಮಾಡಬೇಕಾಗ್ತದೆ. ಮಕ್ಕಳಿಲ್ಲ ಅಂತಂದರೆ ತಂದೆ ಯಾರು ಅಂತ ಗೊತ್ತೇ ಆಗೋದಿಲ್ಲಲ್ಲ. इसलिए बाप रिटर्न में विश्व के आगे स्वयं गुप्त रूप में रह शक्ति सेना व पांडव सेना को प्रख्यात करते हैं. ಇದಕ್ಕಾಗಿ ಶಿವಬಾಬಾ ರಿಟರ್ನ್ ಆಗಿ ಏನು ಮಾಡ್ತಾರಂತಂದರೆ ತಾನು ಗುಪ್ತನಾಗಿದ್ದು ಮಕ್ಕಳನ್ನು, ಶಕ್ತಿಯರನ್ನು, ಪಾಂಡವರನ್ನು ಪ್ರಖ್ಯಾತ ಮಾಡ್ತಾರೆ. तो यह विशेषता बच्चों की है, इसलिए बाप से भी ज़्यादा पूज्य बने हो. ಆದ್ದರಿಂದ ಈ ವಿಶೇಷತ ಮಕ್ಕಳದಾಗಿದೆ. ಆದ್ದರಿಂದ ತಂದೆಯಿಂದ ಹೆಚ್ಚು ನೀವೇನಾಗ್ತೀರಾ? ಪೂಜ್ಯರಾಗ್ತೀರಾ. ऐसी अपनी विशेषता स्मृति में रहती है या भूल जाते हो. ಏನು ವಿಶೇಷತೆ ಅಂತ ಹೇಳಿದ್ರು ಬಾಬಾ? ನಾವುಗಳು ತಂದೆಯ ಪ್ರತ್ಯಕ್ಷತೆ ಮಾಡೋದೇ ಒಂದು ವಿಶೇಷತ. ಈ ವಿಶೇಷತೆ ಸ್ಮೃತಿನಲ್ಲಿ ಇರ್ತದೋ ಅಥವಾ ಮರ್ತು ಬಿಡ್ತಿರೋ? ಸಂಗಮಯುಗಿ ಬ್ರಾಹ್ಮಣೋಂ ಕಿ ವಿಶೇಷತಾ ಸದಾ ಸ್ಮೃತಿ ಸ್ವರೂಪ್ ಕಿ ಹೈ. ಸಂಗಮಯುಗದ ಬ್ರಾಹ್ಮಣರ ವಿಶೇಷತ ಯಾವಾಗಲೂ ಸ್ಮೃತಿ ಸ್ವರೂಪ ಇರ್ತದೆ. तो ಬ್ರಾಹ್ಮಣಪನ್ ಕಿ ವಿಶೇಷತಾ ಅನುಭವ ಕರ್ತೆ ಹೋ. ಬ್ರಾಹ್ಮಣಪನದ ವಿಶೇಷತೆಯನ್ನು ಅನುಭವ ಮಾಡ್ತೀರಾ. ಶೂದ್ರಪನ್ ಅರ್ಥಾತ್ ವಿಸ್ಮೃತ್ ಸ್ವರೂಪ್. ಬ್ರಾಹ್ಮಣ ಅಂದ್ರೇನು, ಶೂದ್ರ ಅಂದ್ರೇನು ಅಂತ ಹೇಳ್ತಾರೆ ಬಾಬಾ. ಯಾರು ಪರಮಾತ್ಮನ ಸ್ಮೃತಿ ಸ್ವರೂಪದಲ್ಲಿರ್ತಾರೋ ಅವರು ಬ್ರಾಹ್ಮಣ ಅಂತ ಹೇಳಲಾಗ್ತದೆ. ಯಾರು ಪರಮಾತ್ಮನ ವಿಸ್ಮೃತಿ ಆಗ್ತಾರೋ ಅವ್ರಿಗೆ ಶೂದ್ರರು ಅಂತ ಹೇಳ್ತಾರೆ. ब्राह्मण बनकर भी फिर विस्मृति में आए तो शूद्र और ब्राह्मण में अंतर ही क्या हुआ. ಬ್ರಾಹ್ಮಣರಾಗಿ ಮತ್ತೆ ನೀವು ವಿಸ್ಮೃತಿ ಆಗ್ತೀರಿ ಅಂತಂದರೆ, ಪರಮಾತ್ಮನ ನೆನಪಿಲ್ಲ ಅಂತಂದರೆ ಶೂದ್ರ ಮತ್ತು ಬ್ರಾಹ್ಮಣರಲ್ಲಿ ವ್ಯತ್ಯಾಸ ಏನಾಯಿತು? ಮರ್ಜೀವಾ ಜನ್ಮ ಕಿ ಅಲೌಕಿಕತಾ ಕ್ಯಾ ಹುಯಿ. ಮರ್ಜೀವಾ ಜನ್ಮದ ಅಲೌಕಿಕತಾ ಅಂದರೆ ಏನು? ವಿಸ್ಮೃತಿ ಲೌಕಿಕತಾ ಹೇ. ಎದರದ ವಿಸ್ಮೃತಿ ಆಗಬೇಕು? ನಮಗೆ ಲೌಕಿಕದ ವಿಸ್ಮೃತಿ ಆಗಬೇಕು. ಅರ್ಥಾತ್ ವಹ ಇಸ್ ಲೋಕ ಕಿ ರೀತಿ ರಸಂ ಹೇ. ಅಂದ್ರೇನು? ಈ ಲೋಕದ, ಲೌಕಿಕ ಲೋಕದ ಪದ್ಧತಿಗಳು, ರೀತಿಗಳೇನಿದಾವಲ್ಲ ಅದರಿಂದ ವಿಸ್ಮೃತಿ ಆಗಬೇಕು. ಬ್ರಾಹ್ಮಣ ಕಿ ರಸಂ ಸದಾ ಸ್ಮೃತಿ ಸ್ವರೂಪ ಹೇ. ಬ್ರಾಹ್ಮಣ ಜೀವನದ ಪದ್ಧತಿ, ವಿಧಾನ ಏನು ಅದು ಮಾತ್ರ ನಮ್ಮ ಮನಸ್ಸಿನಲ್ಲಿ, ಸ್ಮೃತಿನಲ್ಲಿ ಇರಬೇಕು. कभी अपने लौकिक कुल की रीति रस्म व मर्यादाएं किसको भूलती है क्या. ಹೊರಗಡೆನೂ ಕೂಡ ಲೌಕಿಕದಲ್ಲಿ ತಮ್ಮ ವಂಶಜರಿಂದ ಬಂದಂಥ ರೀತಿ ನೀತಿ ಪದ್ಧತಿಗಳನ್ನು ಮರಿತಾರೇನೋ. ಮರ್ಯಾದೆ ಅಂತ ಹೇಳ್ತಾರಲ್ಲ ಅದನ್ನು. ಹಾಗೆಯೇ ಬ್ರಾಹ್ಮಣ ಕುಲ್ ಕಿ ರೀತಿ ರಸಂ ವ ಮರ್ಯಾದಾಯೇ ಬ್ರಾಹ್ಮಣ ಹಿ ಭೂಲ್ ಜಾಯೆ, ಯಹ ಸಂಭವ ಹೈ ಕ್ಯಾ. ಬ್ರಾಹ್ಮಣ ಜೀವನದಲ್ಲಿ ಬಂದು ಬ್ರಾಹ್ಮಣ ಕುಲದ ರೀತಿ ರಸಂ ಪದ್ಧತಿಗಳನ್ನು, ವಿಧಾನಗಳನ್ನು ಅಥವಾ ಮರ್ಯಾದೆಗಳನ್ನು ನೆನಪು ಹಾರಿದರೆ ಏನಂತ ಹೇಳಬೇಕು? ಇದು ಸಂಭವ ಇದೆ ಏನು? ಬ್ರಾಹ್ಮಣೋಂಕಿ ರೀತಿ ರಸಂ ಅಲೌಕಿಕ ಹೇ. ಬ್ರಾಹ್ಮಣರ ರೀತಿ ನೀತಿ ಏನಾಗಿದೆ? अलौकिकता आಗಿದೆ. इस रीति रस्म में चलना साधारण और सहज बात है क्योंकि जब है ही ब्राह्मण. ನಾವು ಬ್ರಾಹ್ಮಣರು ಅಂತ ಸಮಾನ ಇರಬೇಕು ನಮಗೆ. ಯಾವಾಗ ನಾವು ಬ್ರಾಹ್ಮಣ ಕುಲದವ್ರು ಇದ್ದೀವಿ ಅಂತಂದಾಗ
ಬ್ರಾಹ್ಮಣ ಕುಲದ ರೀತಿ ರಸಮದ ಪ್ರಕಾರ ನಡೆಯೋಕೆ ಸಹಜ ಆಗಬೇಕು, ಕಠಿಣ ಆಗಬೇಕು. दूसरे कुल की रीति रस्म अपनाना मुश्किल हो सकती है. ಬೇರೆಯವರ ನೀತಿಗಳನ್ನು ಪದ್ಧತಿಗಳನ್ನು ತಮ್ಮದನ್ನಾಗಿ ಮಾಡ್ಕೊಳ್ಳೋಕ್ಕೆ ಕಠಿಣ ಆಗಬೇಕಲ್ಲ. ಆದರೆ ಏನಾಗಿದೆ, ಉಲ್ಟಾ ಆಗಿದೆ. ಲೌಕಿಕತನ ನಮ್ಮದಲ್ಲ, ಅದನ್ನು ಈಸಿಯಾಗಿ ಮಾಡ್ತೀವಿ. ಅಲೌಕಿಕತೆ ನಮ್ಮದಿದೆ, ಅದು ಕಠಿಣ ಮಾಡ್ಕೊಳ್ತೀರಿ. ಹೆಂಗಂತಾರೆ ಬಾಬಾ. ಲೇಕಿನ್ ಯಹ ತೋ ಆಪ್ಕೆ ಆದಿ ಕಿ ರೀತಿ ರಸಮ್ ಹೈ. ಮೂಲ ರೀತಿ ರಿವಾಜುಗಳು ಯಾವುದು? ಬ್ರಾಹ್ಮಣಪ್ಪನದು. ಸೃಷ್ಟಿಯ ಆದಿ ಯಾವುದು? ಬ್ರಾಹ್ಮಣ ಜೀವನ. ಅದನ್ನೇ ಮರ್ತು ಬಿಟ್ಟಿರಲ್ಲ ಅಂತಾರೆ ಬಾಬಾ. ಲೇಕಿನ್ ಯಹ ತೋ ಆಪ್ಕೆ ಆದಿ ಕಿ ರೀತಿ ರಸಮ್ ಹೈ, ನ್ಯಾಚುರಲ್ ಜೀವನ್ ಕಿ ಬಾತ್ ಹೈ. ಬ್ರಾಹ್ಮಣ ಜೀವನೇ ನ್ಯಾಚುರಲ್ ಜೀವನ. ಅದೇ ಸಹಜ ಆಗಬೇಕು. ಅದೇ ರೀತಿಯ ರಿವಾಜುಗಳು ನಮಗೆ ಸರಳ ಆಗಬೇಕು, ಸಹಜ ಆಗಬೇಕು. ब्राह्मण जन्म के संस्कारों की बात है, इसमें मुश्किल है क्या? ಬ್ರಾಹ್ಮಣ ಜನ್ಮದ ಸಂಸ್ಕಾರಗಳ ಮಾತಾಗಿದೆ, ಇದು ಕಠಿಣದೇನು? ಬ್ರಾಹ್ಮಣ ಜೀವನ का संस्कार और स्वभाव कौन सा है? ಬ್ರಾಹ್ಮಣ ಜೀವನದ ಸಂಸ್ಕಾರ ಸ್ವಭಾವ ಏನು? ಸರ್ವ ದಿವ್ಯ ಗುಣ ಹಿ ಬ್ರಾಹ್ಮಣೋं का स्वभाव है. ಸರ್ವ ದಿವ್ಯ ಗುಣಗಳ ಬ್ರಾಹ್ಮಣದ ಸ್ವಭಾವ ಆಗಿದೆ. ಬ್ರಾಹ್ಮಣ ಅಂತಂದ್ರೇನು? ಎಲ್ಲ ದಿವ್ಯ ಗುಣಗಳನ್ನು ಧಾರಣೆ ಮಾಡಿಕೊಂಡಿರುವಂಥವನು. जिसको दिव्य स्वभाव कहते हैं, तो दिव्य गुण ब्राह्मणों की स्वाभाविक चीज़ है. जिसको दिव्य स्वभाव कहते हैं, ಯಾರಿಗೆ ದಿವ್ಯ ಸ್ವಭಾವ ಅಂತ ಹೇಳ್ತೀರೋ, ದಿವ್ಯ ಗುಣ ಬ್ರಾಹ್ಮಣೋं की स्वाभाविक चीज़ है. ದಿವ್ಯ ಗುಣ ಧಾರಣೆ ಮಾಡ್ಕೊಳ್ಳೋದಂತಿಲ್ಲ, ಅದು ಅವರಲ್ಲಿ ಇರೋದೇ, ಅದು ಸ್ವಾಭಾವಿಕ, ಸಹಜ ಆಗಬೇಕು. ಅರ್ಥಾತ್ ಬ್ರಾಹ್ಮಣ ಜೀವನ का स्वभाव सर्व दिव्य गुण है. ಬ್ರಾಹ್ಮಣ ಜೀವನ ಅಂತಂದ್ರೇನು? ಎಲ್ಲ ಸ್ವಭಾವ ಸರ್ವ ಗುಣಗಳನ್ನು ಹೊಂದಿದಂಥವನು. ಗಂಭೀರತ ಏನೇನು ಬ್ರಾಹ್ಮಣ ಜೀವನದ ಗುಣಗಳು? ಗಂಭೀರತ, ರಮಣೀಕತಾ, ಹರ್ಷಿತ್ ಮುಖತಾ, ಸಹನಶೀಲತಾ, संतोष, यह ब्राह्मणों की जीवन का स्वभाव है. और संस्कार है विश्व की सेवाधारी. ಇನ್ನೊಂದು ಯಾವುದು? ವಿಶ್ವದ ಸೇವಾಧಾರಿ ನಾನಾತ್ಮ. ಇದು ಬ್ರಾಹ್ಮಣನ ಸಂಸ್ಕಾರ. जब ब्राह्मण जीवन का स्वभाव और संस्कार यही है, तो कोई भी गुण को धारण करना और सेवाधारी बनने के लिए स्वयं का अर्थात मैंपन का त्याग व निरंतर तपस्वी स्वरूप व स्मृति स्वरूप बनना सहज और साधारण बात हुई ना. ಹೇಳ್ತಾರೆ, ಯಾವಾಗ ಬ್ರಾಹ್ಮಣ ಜೀವನದ ಸ್ವಭಾವ ಮತ್ತು ಸಂಸ್ಕಾರ ಇದೇ ಆಗಿದೆ ಅಂತಂದರೆ, ಯಾವುದೇ ಗುಣ ಧಾರಣೆ ಮಾಡಿಕೊಳ್ಬೇಕು ಅಥವಾ ಸೇವಾಧಾರಿ ಆಗುವುದಕ್ಕಾಗಿ ಸ್ವಯಂವನ್ನು, ಅರ್ಥಾತ್ ಮೇಪನ್ ತ್ಯಾಗ, ನಾನು ಅನ್ನೋದು ತ್ಯಾಗ ಆಗಬೇಕು. ನಿರಂತರ ತಪಸ್ವಿ ಸ್ವರೂಪ ಅಥವಾ ಸ್ಮೃತಿ ಸ್ವರೂಪ ಆಗೋದು सहज अथवा साधारण आयतला ಅಂತ कहते बाबा. अगर कोई का कोई भी जन्म का संस्कार होता है, ಯಾರ್ದಾದ್ರೂ कोई भी ಯಾವುದೇ ಜನ್ಮದ ಸಂಸ್ಕಾರ ಆಗಿರ್ತದಲ್ಲ, वह जन्म से स्वभाव होता है, उसको परिवर्तन करना मुश्किल होता है. ಜನ್ಮದಿಂದ ಬಂದಂಥ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡಿಕೊಳ್ಳೋದು ಕಷ್ಟ ಆಗ್ತದೆ. ಯಾ ಚಲನಾ ಸಹಜ ಹೋತಾ ಹೇ, ಕಷ್ಟ ಆಗ್ತದೋ ಸಹಜ ಆಗ್ತದೋ? ಜನ್ಮದಿಂದ ಬಂದಂಥ ಸಂಸ್ಕಾರಗಳ ಪ್ರಕಾರ ನಡೆದು ಏನಾಗ್ತದೆ? ಸರಳ ಆಗಿಬಿಡ್ತದೆ. ಹಾಗಾದರೆ ಆದಿ ಜನ್ಮ ಯಾವುದು? ಬ್ರಾಹ್ಮಣ ಜನ್ಮ. ಬ್ರಾಹ್ಮಣದ ಜನ್ಮ ಸಂಸ್ಕಾರಗಳನ್ನು ನಮ್ಮದನ್ನಾಗಿ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತದೆ. ಯಾಕೆ ಅಂತ ಬಾಬಾ, जैसे बाप आप लोग भी कमजोरीवश बहाना देते हो कि यह मेरा स्वभाव है, संस्कार है, इसी प्रकार ब्राह्मण जीवन का जो आदि स्वभाव और संस्कार है, उसमें ब्राह्मणों का चलना सहज होगा या मुश्किल होगा? ನೀವು ಹೇಳ್ತೀರಿ, ನೀವೆಲ್ಲ ಕಮ್ಜೋರಿವಶಾಗಿ ವೀಕ್ನೆಸ್ಸಿಂದ ಬಹಾನ ಹೇಳ್ತೀರಾ. ಬಹಾನ ಅಂತಂದ್ರೆ ನೆಪ ಹೇಳ್ತೀರಾ. ಏನು ಮಾಡೋದು? ನನ್ನ ಸ್ವಭಾವ ಹಂಗೆ ಇದೆ, ನನ್ನ ಸಂಸ್ಕಾರ ಹಂಗೆ ಇದೆ. ಹಾಗೇನೆ ಇಸಿ ಪ್ರಕಾರ ಬ್ರಾಹ್ಮಣ ಜೀವನ का
ಇದೇ ತರಹ ಬ್ರಾಹ್ಮಣ ಜೀವನದ್ದು ಜೋ ಆದಿ ಸ್ವಭಾವ ಸಂಸ್ಕಾರ ಹೇ, ಆ ಬ್ರಾಹ್ಮಣ ಜೀವನದ ಮೊಟ್ಟ ಮೊದಲು ಸ್ವಭಾವ ಸಂಸ್ಕಾರ, ಅದರಲ್ಲಿ ಬ್ರಾಹ್ಮಣರ ಚಲನ ಸಹಜ ಹೋಗ ಯಾ ಮುಷ್ಕಿಲ್ ಹೋಗ? ಬ್ರಾಹ್ಮಣ ಜನ್ಮ ಆದಿ ಜನ್ಮ, ಆ ಸ್ವಭಾವ ಸಂಸ್ಕಾರಗಳ ಪ್ರಕಾರ ನಡೆಯೋದು ಸಹಜ ಆಗುತ್ತೋ ಮುಷ್ಕಿಲ್ ಆಗುತ್ತೋ कठिन आगतो? यदि कोई कहे कि इन दिव्य गुणों के संस्कारों के विपरीत कोई कार्य करो तब यह ब्राह्मणों के लिए मुश्किल होना चाहिए. ಬಾಬಾ ಹೇಳ್ತಾರೆ, ಯದಿ ಕೋಯಿ ಕಹೆ, ಯಾರಾದರೂ ಹೇಳಿದರೆ ಏನಂತ, ಈ ದಿವ್ಯ ಗುಣಗಳ ಸಂಸ್ಕಾರಗಳ ವಿಪರೀತ, ಅದಕ್ಕೆ ಅಪೋಸಿಟ್ ಆಗಿ ಕಾರ್ಯ ಮಾಡಿದರೆ ತಬ್ ಯಹ ಬ್ರಾಹ್ಮಣೋಂಕೆ ಲಿಯೆ, ಅದು ಬ್ರಾಹ್ಮಣರಿಗಾಗಿ ಮುಷ್ಕಿಲ್ ಹೋನಾ ಚಾಹಿಯೆ, ಅದು ಕಠಿಣ ಆಗ್ತದೆ. ಅಭಿ ಪ್ರಾಕ್ಟಿಕಲ್ ಮೇ ಕ್ಯಾ ಹೇ, ಈಗ ಪ್ರಾಕ್ಟಿಕಲ್ನಲ್ಲಿ ಏನಿದೆ, शूद्रपन के संस्कार और स्वभाव नेचुरल रूप से हैं या ब्राह्मणपन के स्वभाव और संस्कार नेचुरल रूप में हैं? ಚೆಕ್ ಮಾಡ್ಕೊಳ್ಳಿ. ಶೂದ್ರಪನದ ಸಂಸ್ಕಾರ ಸ್ವಭಾವ ನ್ಯಾಚುರಲ್ ಆಗಿದ್ದಾವೋ ಅಥವಾ ಬ್ರಾಹ್ಮಣ ಸ್ವಭಾವದ ಸಂಸ್ಕಾರ ನ್ಯಾಚುರಲ್ ಆಗಿದೆಯೋ? इसमें तो पुरुषार्थ करने की आवश्यकता नहीं, जबकि जीवन की निज संस्कार है. ಇಲ್ಲಿ ಪುರುಷಾರ್ಥ ಮಾಡಿ ಎಲ್ಲ ಗುಣಗಳನ್ನು ಧಾರಣೆ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆಯೇ ಇಲ್ಲ. ಜೀವನಕ್ಕೆ ನಿಜ ಸಂಸ್ಕಾರ ಹೇ, ಇವೇ ನಮ್ಮದು ನಿಜ ಸಂಸ್ಕಾರಗಳು. ಯಾವುದೋ ಗಂಭೀರತಾ, ಸಹನಶೀಲತಾ, ರಮಣೀಕತಾ, संतोष. लेकिन जैसे पहले सुनाया कि अपने समान के सिंहासन पर स्थित नहीं हो पाते, लेकिन जैसे पहले सुनाया, ಬಾಬಾ ಮೊದಲು ಹೇಳಿದರು ಏನು ಅಂತಂದರೆ, ತಮ್ಮ ಸ್ವಮಾನದ ಸಿಂಹಾಸನದ ಮೇಲೆ ಸ್ಥಿತ ಆಗೋದಿಲ್ಲ ಅಂತಂದರೆ ಅಪನಾ ತಖ್ತ್ ಛೋಡ್ ದೇತೆ ಹೋ, ತಮ್ಮ ಸಿಂಹಾಸನ ಬಿಟ್ಬಿಡ್ತೀರಾ? और अपना बना हुआ भाग्य भूल जाते हो, ತಮ್ಮ ಭಾಗ್ಯವನ್ನು ಮರ್ತು ಬಿಡ್ತೀರಿ ನೀವು. इसलिए निजी स्वभाव और संस्कार मुश्किल अनुभव करते हो, ಅದಕ್ಕಾಗಿ ನಿಜ ಸ್ವಭಾವ ಸಂಸ್ಕಾರದ ಕಠಿಣ ಅನುಭವ ಮಾಡ್ತೀರಾ. ಸಮझा? ತಿಳಿತಾ ಏನೇನು ನಡೀತಿದೆ ಅಂತ. बाप का इस बात पर एक गायन है जो बच्चों का भी है. ತಂದೆಯ ಈ ಮಾತಿನ ಮೇಲೆ ಒಂದು ಹಾಡಿದೆ, ನಿಮ್ಮದು ಇದೆ. ಮುಷ್ಕಿಲ್ ಕೋ ಸಹಜ್ ಕರ್ನೆ ವಾಲೆ. ಬಾಬಾನ ಏನು ಮಾಡ್ತಾರೆ, ಕಠಿಣ ಇದ್ದದನ್ನು ಸಹಜ ಮಾಡ್ತಾರೆ. ಅದೇ ನೀವು ಹಾಗೆ ಮಾಡ್ತೀರಾ. तो जब बाप का गायन है मुश्किल को सहज करने वाले, पहाड़ को राई बनाने वाले व रूई बनाने वाले. ಬಾಬಾ ಹೇಳ್ತಾರೆ, ಯಾವಾಗ ತಂದೆದ ಗಾಯನ ಇದೆ, ಕಠಿಣ ಇದ್ದದ್ದನ್ನು ಸಹಜ ಮಾಡೋದು. ಪರ್ವತದಂಥ ಸಮಸ್ಯೆ ಇದ್ದರೂ ಕೂಡ ಅದನ್ನೇನು ಮಾಡ್ತಾರೆ, ಹುಲ್ಲು ಕಡ್ಡಿಯಾಗೆ ಮಾಡ್ತಾರಲ್ಲ ಅದನ್ನು. रूई कितनी हल्की होती है और स्वच्छ होती है, और पहाड़ कितना मुश्किल और भारी होता है. ರೂಯಿ ಅನ್ನೋದು ಎಷ್ಟು ಚಿಕ್ಕದಿದೆ, ಸ್ವಚ್ಛ ಇರ್ತದೆ. ಪರ್ವತ ಅಂದರೆ ಕಷ್ಟ, ದೊಡ್ಡದಿರ್ತದೆ. ಕಹಾ ಪಹಾಡ್ ಕಹಾ ರೂಯಿ ವಾರಾಯಿ, ಎಲ್ಲಿ ಪರ್ವತ ಎಲ್ಲಿ ಹುಲ್ಕಡ್ಡಿ. तो जो बाप का समान है, बाप का गायन है, वह आपका नहीं है. ಬಾಬಾರ್ದು ಏನು ಗಾಯನ ಇದೆಯೋ ಅದು ನಿಮ್ದಲ್ಲೇನು ಅಂತ ಕೇಳ್ತಾರೆ ಬಾಬಾ. ಜೋ ಮುಷ್ಕಿಲ್ ಕೋ ಸಹಜ ಬನಾನೆ ವಾಲೆ, ಯಾರು ಕಠಿಣವನ್ನು ಸಹಜ ಮಾಡ್ತಾರೋ ಅವರು ಏನು ಬ್ರಾಹ್ಮಣ. ಉನ್ಕೋ ಕೋಯಿ ಭಿ ಬಾತ್ ಮುಷ್ಕಿಲ್ ಅನುಭವ ಹೋ ಸಕ್ತಾ ಹೇ. ಬ್ರಾಹ್ಮಣ ಅಂತಂದ್ರೇನು, ಎಲ್ಲ ಮಾತುಗಳು ಏನಾಗಿರಬೇಕು, ಸಹಜ ಇರಬೇಕು ಅಂತಾರೆ ಬಾಬಾ. तो अपने समान में स्थित रह अपनी विशेषता को, ತಮ್ಮ ಸಮಾನದಲ್ಲಿ ಸ್ಥಿತ ಆಗಿ ತಮ್ಮ ವಿಶೇಷತೆಗಳನ್ನು ಹರ್ ಸಮಯ ಸ್ಮೃತಿ ಮೇ ರಖೋ, ಪ್ರತಿ ಸಮಯದಲ್ಲಿ ತಮ್ಮ ಸ್ಮೃತಿನಲ್ಲಿ ಇಟ್ಕೊಳ್ಬೇಕು. ವಿಶೇಷ ಆತ್ಮಾಯೇ ಹರ್ ಸಂಕಲ್ಪ ಅವ್ರ ಹರ್ ಕಾರ್ಯ ವಿಶೇಷ ಕರೆಂಗಿ. ವಿಶೇಷಾತ್ಮಗಳೇನು ಮಾಡ್ತಾರೆ, ಪ್ರತಿಯೊಂದು ಸಂಕಲ್ಪ ಕಾರ್ಯ ಎಲ್ಲ ಶ್ರೇಷ್ಠ ಆಗಿರ್ತವೆ, ವಿಶೇಷವಾಗಿರ್ತವೆ ಅಂತ ಹೇಳ್ತಾರೆ ಬಾಬಾ. ಅಚ್ಛಾ ಐಸೆ ಸದಾ ಮುಷ್ಕಿಲ್ ಕೋ ಸಹಜ ಕರ್ನೆ ವಾಲೆ सदा स्मृति स्वरूप बाप के समान हर संकल्प हर सेकेंड विश्व कल्याण के विशेष कर्तव्य में लगाने वाले. ಇಂಥ ಯಾವಾಗಲೂ ಕಠಿಣವನ್ನು ಸಹಜ ಮಾಡುವಂಥವರು, ಸದಾ ಸ್ಮೃತಿ ಸ್ವರೂಪದಲ್ಲಿರುವಂಥವರು,
ತಂದೆ ಸಮಾನ, ಪ್ರತಿ ಸಂಕಲ್ಪ, ಪ್ರತಿ ಸೆಕೆಂಡು ವಿಶ್ವ ಕಲ್ಯಾಣದ ವಿಶೇಷ ಕರ್ತವ್ಯದಲ್ಲಿ ತೊಡಗಿರುವಂಥವರು, ವಿಶ್ವ ಕಲ್ಯಾಣಕಾರಿ और बाप दादा के दिल तख्त नशीन. ವಿಶ್ವ ಕಲ್ಯಾಣ ಬಾಪ್ ದಾದಾರವರ ದಿಲ್ ತಖ್ತ್ ನಶೀನ್. ದಿಲ್ ತಖ್ತ್ ನಶೀನ್ ಅಂದರೆ ಬಾಬಾರವರ ಹೃದಯದಲ್ಲಿ ಇರುವಂಥವರು ಶ್ರೇಷ್ಠ ಆತ್ಮಗಳ ಬಾಪ್ ದಾದಾರವರ ಯಾದ್ ಪ್ಯಾರ್ ಔರ್ ನಮಸ್ತೆ. ನಮಸ್ತೆ ಬಾಬಾ, ನಮಸ್ತೆ. ಓಂ ಶಾಂತಿ.